ಟ್ರಾಫಿಕ್ ಜಾಮ್ ಆದಂಥ ಸಂದರ್ಭದಲ್ಲಿ ವಾಹನದ ದಟ್ಟಣೆಯಾಗಿ ಬಹಳಷ್ಟು ದೂರ ವಾಹನ ನಿಂತಹ ಸಂದರ್ಭದಲ್ಲಿ ಹಲವು ಬಾರಿ ಆಂಬ್ಯುಲೆನ್ಸ್ಗಳು ಆ ದಟ್ಟಣೆಯಲ್ಲಿ ಸಿಲುಕಿಕೊಂಡು ರೋಗಿಯು ಒಂದು ಅತಂತ್ರ ಪರಿಸ್ಥಿತಿಗೆ ಬರುವಂಥ ಸಂದರ್ಭ. ಯಾಕಂದರೆ ಈ ರೀತಿಯ ಒಂದು ವಾಹನ ದಟ್ಟಣೆಯ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ವಾಹನ ದಟ್ಟಣೆಯ ನಡುವಲ್ಲಿ ಇರುವಾಗ ಸಾರ್ವಜನಿಕರಾದ ನಾವು ಪೊಲೀಸ್ ಇಲಾಖೆಗೆ ಸ್ಟೇಷನ್ಗೆ ಫೋನ್ ಮಾಡಿದರೆ, ಯಾಕಂದರೆ ಪ್ರತಿ ಜಂಕ್ಷನ್ನಲ್ಲಿ ವಾಹನವನ್ನು ಪೊಲೀಸ್ನವರು ಬಿಡ್ತಾ ಇರಬೇಕಾದ್ರೆ ಅವರಿಗೆ ಮಾಹಿತಿ ನೀಡುವ ಮುಖಾಂತರ ಆಂಬ್ಯುಲೆನ್ಸ್ ಬರುವ ದಾರಿಯ ವಾಹನಗಳನ್ನು ಶೀಘ್ರ ಮುಕ್ತ ಮಾಡಿಕೊಡುವುದರ ಮುಖಾಂತರ ವಾಹನಕ್ಕೆ ಸುಗಮ ಚಾಲನೆಗೆ ಮಾಡಿಕೊಡ್ಬೋದು. ಇತ್ತೀಚೆಗೆ ನಾನು ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಒಂದು ವಾಹನ ಆಂಬ್ಯುಲೆನ್ಸ್ ರೋಗಿಯನ್ನು ಕರೆದುಕೊಂಡು ಸೈರನ್ ಹಾಕ್ತಿರುವಂಥ ಸಂದರ್ಭ ಕಲ್ಸಂಕ ತನಕ ಬ್ಲಾಕ್ ಆಗಿತ್ತು ಸಿಟಿ ಬಸ್ ಸ್ಟ್ಯಾಂಡಿಂದ. ತದನಂತರ ನಾನು ಟ್ರಾಫಿಕ್ ಸ್ಟೇಷನಿಗೆ ಫೋನ್ ಮಾಡಿದ ಮುಖಾಂತರ ಅಲ್ಲಿಂದ ಕಲ್ಸಂಕದಲ್ಲಿ ಕರ್ತವ್ಯದಲ್ಲಿರುವ ಪೊಲೀಸರಿಗೆ ಅವರು ಮಾಹಿತಿ ನೀಡಿ ಸಿಟಿ ಬಸ್ ಸ್ಟ್ಯಾಂಡ್ನಿಂದ ಹೋಗುವಂಥ ಆಂಬ್ಯುಲೆನ್ಸ್ ಹೋಗುವ ತನಕ ಸುಗಮ ಸಂಚಾರ ಮಾಡುವ ಮುಖಾಂತರ ಆಂಬ್ಯುಲೆನ್ಸಿಗೆ ಒಂದು ತುರ್ತು ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅಂಬಲ್ಪಾಡಿ ರಸ್ತೆಯಲ್ಲಿ ಕೂಡ ಇದೇ ರೀತಿ ಆಗಿದೆ. ಯಾವುದೇ ಒಂದು ಟ್ರಾಫಿಕ್ ಜಾಮ್ ಆದಂಥ ಸಂದರ್ಭದಲ್ಲಿ, ಯಾಕಂದರೆ ಆ ಟ್ರಾಫಿಕ್ ಜಾಮ್ನ ಒಂದು ತುದಿಯಲ್ಲಿ ಪೊಲೀಸರು ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ, ಅಲ್ಲಿಯ ಪೊಲೀಸ್ ಸ್ಟೇಷನ್ಗೆ ಒಂದು ಮಾಹಿತಿ ನೀಡುವ ಮುಖಾಂತರ ನಾವು ಆಂಬ್ಯುಲೆನ್ಸ್ನಲ್ಲಿರುವ ರೋಗಿಯನ್ನು ತುರ್ತು ಆಸ್ಪತ್ರೆಗೆ ಸಾಗಿಸುವಲ್ಲಿ ನಾವು ಸಾರ್ವಜನಿಕರಾದ ನಾವು ಕೂಡ ಸಹಕಾರಿಯಾಗಬೇಕು. ಯಾಕಂದರೆ ವಾಹನದ ದಟ್ಟಣೆ ಮಧ್ಯದಲ್ಲಿ ಸಾರ್ವಜನಿಕರು ಕೂಡ ದಾರಿ ಬಿಡಲಿಕ್ಕೆ ಆಗುವುದಿಲ್ಲ. ಎಲ್ಲವೂ ವಾಹನ ದಟ್ಟಣೆಯಲ್ಲಿರ್ತದೆ. ಈಗ ಉಡುಪಿಯ ನಗರದಲ್ಲಿ ಈ ರೀತಿಯ ಸಂದರ್ಭ ಕಲ್ಸಂಕ ಇರ್ಬೋದು, ಅಥವಾ ನಮ್ಮ ಕಣ್ಣರಪಾಡಿ ರಸ್ತೆ ಇರ್ಬೋದು, ಅಂಬಲ್ಪಾಡಿ ರಸ್ತೆ ಇರ್ಬೋದು, ಅಂಥ ಸಂದರ್ಭದಲ್ಲಿ ನಾವು ಪ್ರತಿಯೊಬ್ಬರ ಕಿಸೆಯಲ್ಲಿ ಮೊಬೈಲ್ ಇರ್ತದೆ. ಸಂಚಾರ ಠಾಣೆ 082025213332ಗೆ ಕಾಲ್ ಮಾಡಿ ಸರಿಯಾದ ಮಾಹಿತಿ ನೀಡಿ ವಾಹನ ಯಾವ ರಸ್ತೆಯಲ್ಲಿ ಬರ್ತಾ ಎಂಬುದರ ಸರಿಯಾದ ಮಾಹಿತಿ ನೀಡಿದರೆ ಠಾಣೆಯಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ಆ ಮಾರ್ಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಪೊಲೀಸ್ ಸಿಬ್ಬಂದಿಗೆ ಮಾಹಿತಿ ನೀಡಿ ಸುಗಮ ಸಂಚಾರ ಮಾಡಲಿಕ್ಕೆ ಒಂದು ದಾರಿ ಮಾಡಿಕೊಡ್ಲಿಕ್ಕೆ ಆಗ್ತದೆ. 100ಕ್ಕೆ 100 ಆಗ್ತದಂತ ಅಲ್ಲ, ಆದರೆ ನಮ್ಮ ಪ್ರಯತ್ನ ಮಾಡ್ಬೋದು. ಎಷ್ಟೋ ಸಲ ವಾಹನ ಆಂಬ್ಯುಲೆನ್ಸ್ಗೆ ಸುಗಮ ಸಂಚಾರಕ್ಕೆ ದಾರಿ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ನಾನು ಈ ಹಿಂದೆ ಒಂದು 3-4 ಸಲ ಮಾಡಿದ್ದೇನೆ. ಸಾರ್ವಜನಿಕರು ಒಂದಷ್ಟು ಸ್ಪಂದಿಸುವ ಮುಖಾಂತರ, ಯಾಕಂದರೆ ಈ ವಾಹನ ದಟ್ಟಣೆಯಲ್ಲಿ ಆಂಬ್ಯುಲೆನ್ಸ್ ಸೈರನ್ ಆಗ್ತಾ ಇದ್ದರೆ ಜನರು ಕೂಡ ಒಂದು ಭಯಭೀತರಾಗ್ತಾರೆ. ಒಂದು ರೋಗಿಗೆ ಹೋಗಲಿಕ್ಕೆ ಒಂದು ಅಲ್ಲಿ ಗಡಿಬಿಡಿಯೂ ಆಗ್ತದೆ. ಇದನ್ನೆಲ್ಲ ಒಂದು ಆಲೋಚನೆಯಲ್ಲಿ ಇಟ್ಟುಕೊಂಡು ಸಾರ್ವಜನಿಕರು ಈ ರೀತಿ ಮಾಡುವ ಮುಖಾಂತರ ಒಂದು ತುರ್ತು ಸ್ಪಂದನೆಯನ್ನು ನೀಡುವಲ್ಲಿ ಸಹಕರಿಸಬಹುದು ಎಂಬುದು ನನ್ನ ಅನಿಸಿಕೆ.